ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 35ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಜನವರಿ 13ರ ಮುಂಜಾನೆಯಿಂದಲೇ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆಯಿತು. ಜನವರಿ 14ರ ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ, ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಭಿಷೇಕ, ಎಳನೀರ ಅಭಿಷೇಕ, ಪುಷ್ಪಾರ್ಚನೆ ಜರುಗಿತು. ನಂತರ ಶ್ರೀ ಕುಟ್ಟಿಚಾತನ ವೆಳ್ಳಾಟಂ, ಮುತ್ತಪ್ಪ ವೆಳ್ಳಾಟಂ, ಶ್ರೀ ಪೋದಿ ದೇವರ ವೆಳ್ಳಾಟಂ ಹಾಗೂ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ, ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಿತು. ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯಿಂದ ಏರ್ಪಡಿಸಲಾಗಿತ್ತು. ಸಂಜೆ ಭಜನೆ, ಅಲಂಕಾರ ಪೂಜೆ ಮತ್ತು ಪಡಿಪೂಜೆ, ರಾತ್ರಿ ದೀಪಾರಾಧನೆಯ ಬಳಿಕ ಪ್ರಸಾದ ವಿತರಣೆ ನೆರವೇರಿತು. ನಗರದ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ, ಪ್ರಾರ್ಥನೆಯನ್ನ ಸಲ್ಲಿಸಿದರು. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಸೂರ್ಯನ ಹಬ್ಬ ಅಂತ ಹೇಳ್ತಾರೆ. ಪ್ರಾಕೃತಿಕವಾಗಿರ್ತ ಹಬ್ಬ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಬ್ಬವೂ ಕೂಡ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಬ್ಬವೂ ಕೂಡ, ಮತ್ತು ಬೇರೆ ಬೇರೆ ಇಡೀ ದೇಶದಾದ್ಯಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಕ್ಕಂಥ ಒಂದು ಹಬ್ಬ ಕೂಡ ಹೌದು. ಯಾಕೆಂತ ಹೇಳಿದ್ರೆ ಒಂದು ಭೂಮಿ ಸೂರ್ಯನ ಒಂದು ಸುತ್ತು ಬರೋದಕ್ಕೆ ಒಂದು ವರ್ಷ ಬೇಕಾಗುತ್ತಂತೆ. ಅದೇ ರೀತಿ ಈ ಒಂದು ಮಕರ ಸಂಕ್ರಾಂತಿ ದಿವಸ ಸೂರ್ಯ ಎಕ್ಸಾಕ್ಟಾಗಿ ಈಸ್ಟಿಂದ ಉದಯಿಸ್ತಾನೆ ಅಂತ ಹೇಳ್ತಕ್ಕಂಥ ಖಗೋಳ ಶಾಸ್ತ್ರ ಹೇಳ್ತಕ್ಕಂಥ ಒಂದು. ಅದೇ ರೀತಿ ಕೇರಳಕ್ಕೆ ಹೋದರೆ ಮಕರ ಜ್ಯೋತಿ ಹಬ್ಬ ಅಂತೇಳಿ ಬಹಳ, ಅದೇ ರೀತಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಬಹಳ ದೊಡ್ಡ ಹಬ್ಬವನ್ನು ಈ ಒಂದು ದಿವಸ ಮಾಡ್ತಾರೆ. ಅದೇ ರೀತಿ ನಾವು ನಮ್ಮ ಸನ್ನಿಧಾನದಲ್ಲಿ, ಅಯ್ಯಪ್ಪನ ಸನ್ನಿಧಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ, ಶ್ರದ್ಧಾ ಭಕ್ತಿಯಿಂದ ಬರ್ತಾ ಇದ್ದೇವೆ. ನಿನ್ನೆಯಿಂದಲೇ ಈ ಹಬ್ಬ ಇಲ್ಲಿಂದ ಪ್ರಾರಂಭವಾಗಿದೆ. ನಿನ್ನೆ ಗಣಪತಿ ಹೋಮದಿಂದ ಅಷ್ಟಾಭಿಷೇಕ ನಡೆಯಿತು. ಇವತ್ತು ಬೆಳಿಗ್ಗೆ ಕೂಡ ಅಷ್ಟಾಭಿಷೇಕ, ಅಲಂಕಾರ ಪೂಜೆ, ದೇವರ ಕ್ಷೇತ್ರ ಪ್ರದಕ್ಷಿಣೆ, ಅನ್ನದಾನ ಸಂತರ್ಪಣೆ. ಸಂಜೆ ಕೂಡ ಅಲಂಕಾರ ಪೂಜೆ ಅಥವಾ ಪಡಿಪೂಜೆ ಅಂತ ಇದೆ. ಅದಾದ ನಂತರ ಆ ಸಮಯದಲ್ಲಿ ಹೆಚ್ಚು ಕಮ್ಮಿ ಅದೇ ಸಮಯದಲ್ಲಿ ಆಗುತ್ತೆ. ಅದಾದ ನಂತರ ಭಜನೆ ಇದೆ. ಭಜನೆ ಕಾರ್ಯಕ್ರಮ ಜೊತೆಲಿ ಸಾಯಂಕಾಲದ ಪ್ರಸಾದ ವಿತರಣೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಈಗಾಗಲೇ ಎಲ್ಲ ಹೆಚ್ಚು ಕಮ್ಮಿ ಅನ್ನದಾನ ಸಂತರಣೆಗಳಿಗಂಟ ಇರತಕ್ಕಂಥ ಎಲ್ಲ ಪೂಜಾ ವ್ಯವಸ್ಥೆಗಳಾಗಿದೆ. ಇನ್ನು ಸಂಜೆ ಕಾರ್ಯಕ್ರಮ ನಡೆಯುತ್ತೆ. ಸಹಸ್ರಾರು ಭಕ್ತರು ಬಂದು ಇವತ್ತಿನ ಈ ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಪಡ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ, ನಾಡಿನ ಸಮಸ್ತ ಜನರಿಗೆ ಒಳ್ಳೆಯದನ್ನು ಮಾಡಲಿ ಭಗವಂತ ಅಂತ ಹೇಳ್ತಕ್ಕಂಥದ್ದು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು
ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರೊಂದಿಗೆ ಕೆಪಿಸಿಸಿ ಸದಸ್ಯರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕೆಎ ಯಾಕೂಬ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭ ಕೆಎ ಯಾಕೂಬ್ ಸಚಿವರು ಹಾಗೂ ಶಾಸಕರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭ ಕರ್ನಾಟಕ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾದ ಬೆಹರೋಜ್ ಖಾನ್ ಹಾಗೂ ಇತರ ಗಣ್ಯರು ಹಾಜರಿದ್ದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೆಯುವ ಗ್ರಾಮೀಣ ಕ್ರೀಡೆಗಳಿಗೆ ಸಂಬಂಧಪಟ್ಟ ಇಲಾಖೆ ವತಿಯಿಂದ ಅನುದಾನ ಮತ್ತು ನಶಿಸಿ ಹೋಗ್ತಾ ಇರುವ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆಗೋಟೆಯ ಶ್ರೀ ಬಸವೇಶ್ವರ ಯುವಕ ಬಳಗದ ವತಿಯಿಂದ ಹಳೆಗೋಟೆ ಗ್ರಾಮದಲ್ಲಿ ನಡೆದ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಕರುಗಳ ಚಕ್ಕಡಿಯ ಚಕ್ರದ ಪಾಯಿಂಟ್ ಗಾಡಿ ಓಟದ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕುಶಾಲನಗರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. Zero 153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ
creating happiness. Shining senses in your life. Desirable designs gives you treasured memory. Sharda Jewelers. ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಭಾರತೀಯ ಸೇನೆಯ ಬಗ್ಗೆ ಅಭಿಮಾನ ಹೊಂದಿರಬೇಕೆಂದು ಮೈಸೂರಿನ ಕೊಡಗು ಗೌಡ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚಂಡೀರ ಬಸಪ್ಪ ಹೇಳಿದ್ದಾರೆ. ಮೈಸೂರಿನ ಕೊಡಗು ಗೌಡ ಮಾಜಿ ಸೈನಿಕರ ಸಂಘದ ವತಿಯಿಂದ ಸಂಘದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಹೊಸ ವರ್ಷಾಚರಣೆ ಹಾಗೂ ಸಂತೋಷಕೂಟ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರದ ಅಗ್ನಿವೀರ ಯೋಜನೆಯಿಂದ ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬರೂ ಸೈನಿಕರಾಗಿ ದೇಶ ಸೇವೆಯಲ್ಲಿ ತೊಡಗುವ ಪ್ರಯತ್ನ ಮಾಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಮೂಡಿಸುವ ಹಾಗೂ ಸೈನಿಕರ ತ್ಯಾಗ ಬಲಿದಾನಗಳಿಗೆ ಸಂಬಂಧಪಟ್ಟ ಮನಮಿಡಿಯುವ ಹಾಡು ಮತ್ತು ನೃತ್ಯಗಳನ್ನು ಪ್ರಸ್ತುತಪಡಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವೇದಿಕೆಯಲ್ಲಿ ಸಂಘದ ಸ್ಥಾಪಕಾಧ್ಯಕ್ಷ ತಡಿಯಪ್ಪನ ಕುಮಾರಜಯ, ಮೈಸೂರು ಗೌಡ ಸಮಾಜದ ಅಧ್ಯಕ್ಷ ಕೊಂಬಾರನ ಬಸಪ್ಪ, ಮಾಜಿ ಅಧ್ಯಕ್ಷರಾದ ತೋಟಂಬೈಲು ಮನೋಹರ್, ಕುದುಪಜೆ ಕುಶಾಲಪ್ಪ, ಕುಯ್ಯಂಬಡಿ ರಾಮಪ್ಪ, ಪೊಂದಚನ ಅಪ್ಪಯ್ಯ, ನಡುವಟ್ಟಿರ ಗೀತಾ ಲಕ್ಷ್ಮಣ ಮುಂತಾದವರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಟೋಗಳಿಗೆ ನೂತನ ಎನ್ಪಿಕೆ ನಂಬರ್ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ನಾಪಕ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಹೇಳಿದ್ದಾರೆ. ನಾಪಕ್ಲು ಪೊಲೀಸ್ ಮೈದಾನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಎನ್ಪಿಕೆ ವಿತರಣಾ ಕಾರ್ಯಕ್ರಮದಲ್ಲಿ ಆಟೋಗೆ ನೂತನ ಎನ್ಪಿಕೆ ಸ್ಟಿಕ್ಕರ್ ಅನ್ನು ಅಳವಡಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಆಟೋಗಳಿಗೆ ಈ ಹಿಂದೆ ಎನ್ಪಿಕೆ ನಂಬರ್ ಅಳವಡಿಕೆಗೆ ಕ್ರಮ ಕೈಗೊಳ್ಳಲಾಗಿದ್ದು, ಅದು ದುರುಪಯೋಗವಾಗ್ತಾ ಇರುವುದನ್ನು ಮನಗಂಡು ನೂತನವಾಗಿ ಎನ್ಪಿಕೆ ನಂಬರ್ ಅನ್ನು ಅಳವಡಿಸಲಾಗ್ತಾ ಇದೆ. ಇದರಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಅಂತ ನಮೂದಿಸಲಾಗಿದ್ದು, ಸಮಸ್ಯೆಗಳಾದಲ್ಲಿ ಪತ್ತೆಗೆ ನೆರವಾಗಲಿದೆ ಎಂದರು. ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಸುಕುಮಾರ್, ಕಾರ್ಯದರ್ಶಿ ಸತೀಶ್, ಗೌರವಾಧ್ಯಕ್ಷ ರಜಾಕ್ ಎಮ್ಮಿ ಮತ್ತು ಸಂಘದ ಸದಸ್ಯರು, ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಇದು ಮತ್ತೆ ನೀರಿಗೆ ಇದಾಗಲ್ಲಲ್ವಾ? ಚೆನ್ನಾಗಿದೆ ಅಲ್ವಾ? ಏನಾಗಿ ಇದಾಗುತ್ತೆ ಹಾಂ, ಅದನ್ನು ಕಡೆ ಅನಿಸ್ಕೊಳ್ಳಿ. ಇನ್ನು ಉಳಿದಿರೋದೆಲ್ಲ ಅನಿಸ್ಕೊಂಡು ಹಾಂ, ಇದು ವಿತೌಟ್ ಎನ್ಪಿಕೆ ಯಾವುದೂ ಸಹ ಮೂವ್ ಆಗಬಾರ್ದು.
NPK ನಾನು ಒಂದೇ ವಾರ ಟೈಮ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಮಾತಾಡಬೇಕು. ಮತ್ತು ಯಾರು ಸಹ ನೀವು NPKಯನ್ನು ಮುಚ್ಕೊಂಡು ಬಾಡಿಗೆ ಓಡಿಸೋದು ಯಾರೋ ಒಬ್ಬಿಬ್ಬರು ನನಗೆ ಗಮನಕ್ಕೆ ಬಂದಿದೆ. ದಯವಿಟ್ಟು ಅದು ಮಾಡಬೇಡಿ. ನೀವು ಮಾಡಿದರೆ ನಾನು ಮತ್ತೆ ಮುಂದೆ ಕಾನೂನಾತ್ಮಕವಾಗಿ ಏನು ಮತ್ತೆ ನಿಮಗೆ ಆ್ಯಕ್ಷನ್ ಮಾಡ್ಬೇಕು ಅದು ಮಾಡ್ತೀವಿ. NPK ಮಾಡಿರೋದು ಅದು ಬೇರೆ ಸುಮ್ಮನೆ ಅಲ್ಲ, ಅದು ಒಂದು ಸ್ಟೇಷನ್ ವ್ಯಾಪ್ತಿಯ ಇದು. ನಾಳೆ ಯಾವುದೇ ಒಂದು ಅಫೆನ್ಸ್ ಆದಾಗ ಅಥವಾ ನೀವು ಯಾರನ್ನೊಬ್ಬರನ್ನ ಬಾಡಿಗೆ ಕರ್ಕೊಂಡು ಹೋಗಿರ್ತೀರಿ, ನಿಮಗೆ ನೀವು ಅಫೆನ್ಸ್ ಮಾಡ್ದಾರಲ್ಲ, ನೀವು ಒಬ್ಬರನ್ನ ಪ್ಯಾಸೆಂಜರ್ ಬಾಡಿಗೆ ಕರ್ಕೊಂಡು ಹೋಗಿರ್ತೀರಿ, ಅವನು ಯಾವುದೋ ಅಫೆನ್ಸ್ ಮಾಡಿರ್ತಾನೆ. ಸೊ ಅಫೆನ್ಸ್ ಮಾಡಿದಾಗ ಅಟ್ಲೀಸ್ಟು ಆ NPK ನಂಬರ್ ಇದೆ ಅಂದಾಗ ಆಗ ನಿಮ್ಮನ್ನು ಕೇಳ್ಬೋದು, ಎಲ್ಲಿಗೆ ಬಾಡಿಗೆ ಬಿಟ್ಟಿದ್ದೆ ಅಂತ ಕೇಳಿದಾಗ ಅಟ್ಲೀಸ್ಟ್ ನಿಮ್ಮಿಂದ ಅದೊಂದು ಅನುಕೂಲ ಆಗುತ್ತೆ. ನಿಮ್ಮ ಲೆಕ್ಕ ಒಂದು 20% ಆ ಥರ ಇದ್ದಾರೆ ಅಂತ ಹೇಳಿ ನನಗೊಂದು ಮಾಹಿತಿ. ದಯವಿಟ್ಟು ಯಾರನ್ನು ಕುಡಿದು ದುಡ್ಡನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ, ಮತ್ತು ಬೇರೆ ಯಾವುದೇ ಇದಕ್ಕೆ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ದುಡಿಮೆ ಮಾಡಿ, ಅದನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿ. ಈಗ ಇದು ಹೊಸ ಕಾಫಿ ಗೀಫಿ ಯಾರ್ದು ಆಟೋದಲ್ಲಿ ಯಾವುದೋ ಮೊನ್ನೆ ಇಲ್ಲಿ ಕಾಫಿ ಮರ್ಚೆಂಟ್ಸ್ನ ಕರೆದಾಗ ಯಾರೋ ಒಬ್ಬ ಆಟೋದಲ್ಲಿ ಕಾಫಿ ತಂದಿದ್ದ, ಯಾರ್ದು ಅಂತ ಕೇಳಿದಾಗ ಅದು ನಿನಗೆ ಯಾಕೆ ಅಂತ ವಾಪಸ್ ಕೊಡ ಅಂತ ಹೇಳಿದ್ರು. ಬಟ್ ಯಾರ್ದು ಅಂತ ಹೆಸರು ಹೇಳಿದ್ರು. ನನ್ನ ಹೆಸರು ತೊಗೊಳ್ತೀನಿ, ಅದೇ ದೊಡ್ಡ ವಿಚಾರ ಅಲ್ಲ. ಬಟ್ ಆ ಥರ ಆಗೋದು ಬೇಡ. ಈಗ ಕಾಫಿ ಪಿಕ್ಕಿಂಗ್ ಟೈಮ್ ಇದೆ, ಯಾರೋ ಅಲ್ಲಿ ನಂದು ತಗೊಂಡೋಗಿ ಅಲ್ಲಿ ಕೊಡು ಅಂತ ಹೇಳೋದು, ನೀವು ತೊಗೊಂಬರೋದು, ನಾಳೆ ನೀವು ಬಲಿಪಿಶ್ ಆಗ್ತೀರಾ, ಅವ್ನು ಬಲಿಪಿಶ್ ಆಗೇ ಆಗ್ತಾನೆ. ಮತ್ತು ನೀವು ಆಗೋದು ಬೇಡ. ಮತ್ತು ನೈಟು ಓಡಿಸೋರು ಡೈಲಿ ಇದು ಮಾಡಿ ಬಂದು ಹೋಗ್ತಿದ್ದೀರಾ, ಮಾಡ್ತಾಯಿದ್ದಾರಾ? ನಾನು ರಿಜಿಸ್ಟರ್ ವೆರಿಫೈ ಮಾಡ್ತೀನಿ. ಸೊ ಈಗ ಇದನ್ನು ಏನು NPK ನಂಬರನ್ನು ಈ ಸರಿಯಿಂದ ಹೊಸದಾಗಿ ಚೇಂಜ್ ಮಾಡಿದ್ದೀವಿ. ಕಳೆದ ಬಾರಿನೂ ಮಾಡಿದ್ದೀವಿ, ಬಟ್ಟು ಆ ಹಿಂದಿಂದು ರೆಡ್ಡು ಕಳೆದ ಬಾರಿ ರೆಡ್ ಆಗಿ ಅದನ್ನು ತುಂಬ ಜನ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತೇಳಿ ನನಗೆ ಗಮನಕ್ಕೆ ಬಂತು. ಸೊ ಅದಕ್ಕಾಗಿ ಈ ಸರಿ ಅದನ್ನು ಸಂಪೂರ್ಣ ನಂಬರ್ನೇ ಇದು ಕಲರಿಂಗ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಮತ್ತು ಅದರಲ್ಲಿ ಕೊಡಗು ಜಿಲ್ಲಾ ಪೊಲೀಸು, ನಾಪಕ್ಲು ಪೊಲೀಸ್ ಠಾಣೆ ಅಂತ ಕ್ಲೀನಾಗಿ. ಸ್ವಂತ ನೆಲೆ ಇಲ್ಲದೆ ಸಂಕಷ್ಟದ ಬದುಕು ನಡೆಸ್ತಾ ಇರುವ ಶೋಷಿತ ಸಮಾಜವನ್ನು ಕಡೆಗಣಿಸಿ ಉಳ್ಳವರಿಗೆ ಅನುಕೂಲ ಕಲ್ಪಿಸಲು ಜಾರಿಗೆ ತಂದಿರುವ ಭೂಗುತ್ತಿಗೆ ಆದೇಶವನ್ನು ರಾಜ್ಯ ಸರ್ಕಾರ ಹಿಂದಕ್ಕೆ ತೆಗೆದುಕೊಳ್ಳಬೇಕೆಂದು ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ DS ನಿರ್ವಾಣಪ್ಪ, ಸರ್ಕಾರದ ಆದೇಶವನ್ನು ವಿರೋಧಿಸಿ ಜನವರಿ 17ರಂದು ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ. ಅಂದು ಬೆಳಗ್ಗೆ 11 ಗಂಟೆಗೆ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆ. ನಂತರ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗುತ್ತೆ ಎಂದರು. ಏನು ಮಧ್ಯಮ ವರ್ಗದ ಸಾಮಾನ್ಯ ಕೃಷಿ ಕಾರ್ಮಿಕರು ಏನು ರೈತರಿದ್ದಾರೆ, ಅವರ ಅರ್ಜಿಗಳು ಏನಿದ್ದಾವೆ, ಫಾರಂ ನಂಬರ್ 57 ಇರ್ಬೋದು, 53 ಇರ್ಬೋದು, 50 ಇರ್ಬೋದು, ಮತ್ತು ನಿವೇಶನಕ್ಕೆ ಹಾಕಿರ್ತಕ್ಕಂಥ 94C ಇರ್ಬೋದು, ಇಂಥ ಅರ್ಜಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ ಬಡವರಿಗೆ ಮತ್ತು ಮಧ್ಯಮ ವರ್ಗದ ದುಡಿಯುವ ವರ್ಗದ ರೈತರಿಗೆ ಭೂಮಿಯನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಳ್ಳವರು ಅಕ್ರಮ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಭೂಮಿಯನ್ನು ತೆರವುಗೊಳಿಸಿ ಅದನ್ನ ಭೂಮಿನ ಬಡವರಿಗೆ ನಿವೇಶನಕ್ಕೆ ಹಂಚೋದ್ರ ಜೊತೆಗೆ ಮುಂದಿನ ಪೀಳಿಗೆಗಾಗಿ, ಸಾರ್ವಜನಿಕರ ಉದ್ದೇಶಗಳಿಗಾಗಿ, ಬಡವರ ನಿವೇಶನಗಳಿಗಾಗಿ ಭೂಮಿಯನ್ನು ಕಾಯ್ದಿರಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಡ ಮಾಡ್ತಾ ಹೋರಾಟ ಪ್ರಾರಂಭ ಮಾಡ್ತೀವಿ. ಹಾಗೆಯೇ ಹೋರಾಟ ಸಮಿತಿಯ ಸಂಚಾಲಕ ಕೆ ಮಣ್ಣಪ್ಪ, ಸಮಿತಿಯ ಸಂಚಾಲಕ ಹಾಗೂ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಪ್ರಮುಖ ರಮೇಶ್ ಮಾಯಾಮಡಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಭೂಗುತ್ತಿಗೆ ಕಾಯ್ದೆಯನ್ನು ತೀವ್ರವಾದ ಖಂಡನೆಯನ್ನು ನನ್ನ ಬಹುಜನ ಕಾರ್ಮಿಕ ಸಂಘದ ವತಿಯಿಂದ ಖಂಡಿಸುತ್ತಿದ್ದೇನೆ. ಈ ಭೂಗುತ್ತಿಗೆ ವಿಚಾರದಲ್ಲಿ ಈಗ ನಾವು ಈ ಒಂದು ಘೋಷಣೆಗಳನ್ನು ಕರೆಯುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ಸ್ವತಂತ್ರ ಬಂದು 8 ದಶಕಗಳು ಕಳೆದರೂ ದೇಶದಲ್ಲಿ ಬಡವರ ಮೇಲೆ ಶೋಷಣೆ ಬಳಕೆ ನಿಲ್ಲಲೇ ಇಲ್ಲ ಅನ್ನೋದು. ಮತ್ತು ನಮ್ಮ ದೇಶದಲ್ಲಿ ಮಾನವ ಹಕ್ಕು ಮತ್ತು ಪ್ರಜಾಪ್ರಭುತ್ವಕ್ಕೆ ಅರ್ಥವೇ ಸಿಗ್ತಿಲ್ಲ. ನಮ್ಮ ದೇಶದ ಸಂವಿಧಾನವನ್ನು ರಾಜಕಾರಣಿಗಳು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕು ಅನ್ನೋದು ನಮ್ಮ ಮನವಿ ಇದೆ.
Bakachi Resto Cafe. Fried chicken, burger, pizza, wrap, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Bekachi Resto Cafe, Fabins Family Restaurant, Veg and Non-Veg, specialist in Kulimindri Biryani. Always Al Tower, Koinur Road, Madikeri. Mobile 94810-56600 9535146181. Bekachi Resto Cafe, Fabins Family Restaurant. ಕೊಡವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರಾದ ದುದ್ಯಂಡ ಎಚ್ ಸೂಫಿ ಹಾಜಿ ಅವರು ಕೊಟ್ಟಂಬಡಿಯ ಮರ್ಕಜುಲ್ ಹಿದಾಯ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಯೋಜಿಸಿರುವ ಮಾಹಿತಿ ತಂತ್ರಜ್ಞಾನ ಕಲಿಕಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು. ಡಿಎಚ್ ಸೂಫಿ ಹಾಜಿ ಅವರ ಮಾಲೀಕತ್ವದ ಡಿಎಚ್ಎಸ್ ಗ್ರೂಪ್ ಆಫ್ ಕಂಪನೀಸ್ ಮೂಲಕ ತಮ್ಮ ತಂದೆ ದಿವಂಗತ ದುದ್ಯಂಡ ಪಿ ಹಸೈನರ್ ಹಾಜಿ ಮತ್ತು ತಾಯಿ ಅಮೀನಾ ಹಜ್ಜುಮ್ಮ ಅವರ ಸ್ಮರಣಾರ್ಥವಾಗಿ ಪ್ರಾಯೋಜಿಸಿರುವ ಈ ಕಲಿಕಾ ಕೇಂದ್ರವನ್ನು ಪ್ರಸಿದ್ಧ ವಿದ್ವಾಂಸರಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಲೋಕಾರ್ಪಣೆಗೊಳಿಸಿದರು. എല്ലാവരും കൂടിയാൽ ബുദ്ധിമുട്ടാണ്. എല്ലാവരും അതിലൊക്കെ കൂടിയാലേ ഉസ്താദ് കയറി Sofika. നമ്മുടെ സൂഫിയാജിന്റെ പാരൻസ് ആണ്. അവരുടെ പേരിലുള്ള IT ലൈസൻസ് ഉണ്ട്. PU എന്ന് പറയുന്നത് നമ്മുടെ പ്രീ യൂണിവേഴ്സിറ്റി കർണാടകയിൽ +2 പ്രീ പ്രത്യേകമായി ദുആ ചെയ്തിട്ടുള്ളത്. എല്ലാവരും ദുആ ചെയ്യണം. അല്ലാഹു സുബ്ഹാനഹു വ തആല ഖബൂൽ ചെയ്യട്ടെ എന്ന് ഉറപ്പെടുത്തുന്നു. ബഹുമാനപ്പെട്ട ഹക്കീം ഉസ്താദ് അവറുകൾ ಸುಂಟಿಕೊಪ್ಪದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಜನವರಿ 19ರಂದು ಗುರು ಶಿಷ್ಯರ ಸಮ್ಮೇಳನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಳೆಯ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ RH ಶರೀಫ್, ಸುಂಟಿಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ 1200ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸಂಘದ ಸದಸ್ಯರಾಗಿದ್ದು, ಇದೀಗ ಹಳೆ ವಿದ್ಯಾರ್ಥಿಗಳು ಒಗ್ಗೂಡಿ ತಮಗೆ ಶಿಕ್ಷಣವನ್ನು ಧಾರೆ ಎರೆದ ಶಿಕ್ಷಕ ವರ್ಗವನ್ನು ಗೌರವಿಸುವ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿರುವುದಾಗಿ ತಿಳಿಸಿದರು. ಅಂದು ಬೆಳಿಗ್ಗೆ 10 ಗಂಟೆಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಿಂದ ಹಳೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ 100ಕ್ಕೂ ಹೆಚ್ಚಿನ ಶಿಕ್ಷಕರನ್ನು ಒಳಗೊಂಡ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆ ಅಯ್ಯಪ್ಪ ದೇವಸ್ಥಾನದ ಮೂಲಕ KEBವರೆಗೆ ತೆರಳಿ ಅದೇ ಮಾರ್ಗವಾಗಿ ಮೈದಾನಕ್ಕೆ ಹಿಂದಿರುಗಲಿದೆ. ಮೆರವಣಿಗೆಯಲ್ಲಿ ದಕ್ಷಿಣ ಕನ್ನಡದ ಗೊಂಬೆ ಕುಣಿತ, ಕೇರಳದ ಚಂಡೆ ವಾದ್ಯ, ಮೈಸೂರು ಬ್ಯಾಂಡ್ ತಂಡಗಳು ಪಾಲ್ಗೊಳ್ಳಲಿವೆ ಎಂದರು. ಶಾಲೆ ಸ್ಥಾಪನೆ ಆಗಲಿಕ್ಕೆ ಅಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಆ ದಾನಿಗಳು ಏನಿದ್ದಾರೆ, ಮಾಜಿ ಶಾಸಕರಾಗಿರ್ತಕ್ಕಂಥ KM ಇಬ್ರಾಹಿಂ ಮಾಸ್ಟರ್ ಅವರು, ಅದೇ ರೀತಿ ಕಾಫಿ ಬೆಳೆಗಾರರಾಗಿರ್ತಕ್ಕಂಥ ವಿನೋದ್ ಶಿವಪ್ಪನವರು, ಅದೇ ರೀತಿ ಇನ್ನೋರ್ವ ಕಾಫಿ ಬೆಳೆಗಾರರಾಗಿರ್ತಕ್ಕಂಥ ಆನಂದ್ ಬಸಪ್ಪನವರು, ಮತ್ತು ಪಾಣಂಡ ಫ್ಯಾಮಿಲಿಯವರು, ಪಾಣಂಡ ಕುಟುಂಬಸ್ಥರು, ಅದೇ ರೀತಿ ಪಟ್ಟಂಗನೆಯ ಕುಟುಂಬಸ್ಥರು, ಇವರೆಲ್ಲ ಅದರಲ್ಲಿ ನಿವೇಶನ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಈ ರೀತಿಯ ವ್ಯವಸ್ಥೆಯನ್ನು ಆ ಶಾಲೆಗೆ ನೀಡಿದ್ದಾರೆ, ಉದಾರವಾಗಿ ನೀಡಿರುವಂಥದ್ದು. ಅವ್ರಿಗೂ ಕೂಡ ಆ ಸಂದರ್ಭದಲ್ಲಿ ನಾವು ಸನ್ಮಾನಿಸುವಂತಹ ಕಾರ್ಯಕ್ರಮ ಕೂಡ ನಡೀತದೆ. ಒಂದು ಸಂದರ್ಭದಲ್ಲಿ ಸೂಕ್ತವಾದಂಥ ಒಂದು ಕಟ್ಟಡ ಇಲ್ಲದೆ ಮಾರುಕಟ್ಟೆಯಲ್ಲಿ ಶಿಕ್ಷಣವನ್ನು ನಡೆಸತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ.
ಇವಾಗೆಲ್ಲ ಅನುಕೂಲಗಳಿದೆ. ಆ ಸಂದರ್ಭದಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಇವರು ಮುಂದೆ ಬಂದು ಕಟ್ಟಡವನ್ನು ಕಟ್ಟಿಸಿ ಆ ಊರಿಗೆ ನೆರವಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವೊಂದು ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮ ನಮ್ಮ ಎಲ್ಲ ಈ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಪ್ರೌಢಶಾಲೆಯ ಹಾಗೂ ಕಾಲೇಜು ಎಲ್ಲ ಈ ಕಲಾ ತಂಡಗಳಿಂದ ಒಂದು ಅದ್ದೂರಿಯಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಇದ್ರ ಜೊತೆಗೆ ಒಂದು ವಿಚಾರ ನಾನು ಹೇಳಲಿಕ್ಕೆ ಮತ್ತೊಂದು, ನಮ್ಮ ಈ ಮೆರವಣಿಗೆಯಲ್ಲಿ, ಈ ಅದ್ದೂರಿಯಾದಂತಹ ಮೆರವಣಿಗೆಯಲ್ಲಿ ದಕ್ಷಿಣ ಕನ್ನಡದ ಗೊಂಬೆ ಕುಣಿತ, ಅದೇ ರೀತಿ ಕೇರಳದ ಚಂಡೆ, ಮೈಸೂರಿನ ಬ್ಯಾಂಡ್ ಸೆಟ್, ಇದರ ಮುಖಾಂತರ ನಾವು ಅವರನ್ನು ಮೆರವಣಿಗೆಯನ್ನು ಮಾಡುವಂಥ ಕೆಲಸವೂ ಕೂಡ ಆಗ್ತದೆ. ಗೋಷ್ಠಿಯಲ್ಲಿ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎ ಉಸ್ಮಾನ್, ಖಜಾಂಚಿ ಮಹೀಂದ್ರ ಸಿ, ಸಲಹೆಗಾರರು ಪಾಲ್ಗೊಂಡಿದ್ದರು. ರಾಜಸ್ಥಾನದ ಸುತ್ತಲಿನ ಮರಳಿನ ಗುಡ್ಡಗಾಡಿನ ಪ್ರದೇಶದಲ್ಲಿ ಅತಿ ವೇಗದ 4x4 ರ್ಯಾಲಿ ವಾಹನಗಳ ಸಾಹಸಮಯ ರ್ಯಾಲಿ ಕ್ರೀಡೆಯ ಸ್ಪೆಷಲ್ ಬಿಲ್ಡ್ ವೆಹಿಕಲ್ ಕ್ಯಾಟಗರಿಯಲ್ಲಿ ಕೊಡಗಿನ ಅಂಬತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ ಪ್ರಥಮ ಸ್ಥಾನವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ರಾಜಸ್ಥಾನದ ಬಿಕಾನೆಲ್ನಲ್ಲಿ ರಾಜಸ್ಥಾನ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ 3 ದಿನಗಳ ಕಾಲ ಏರ್ಪಡಿಸಿದ್ದ ಡ್ಯೂನ್ ಕ್ರಾಸ್ 5.0 ರ್ಯಾಲಿಯಲ್ಲಿ C1, C2, C3 ಹಾಗೂ C4 ಕ್ಯಾಟಗರಿಯಿಂದ ಆಯೋಜನೆ ಮಾಡಲಾಗಿದ್ದು, ರ್ಯಾಲಿಗೆ ತಯಾರು ಮಾಡಿದ 2.0 ಲೀಟರ್ನ ವಾಹನದಲ್ಲಿ ಅಂಬತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಅರುಣಾಚಲ ಪ್ರದೇಶದ ಉಜ್ವಲ್ ನಮ್ಯೂಮ್ ಸ್ಪೆಷಲ್ ಬಿಲ್ಡ್ ವೆಹಿಕಲ್ ಕ್ಯಾಟಗರಿಯಲ್ಲಿ ಪಾಲ್ಗೊಂಡರು. ಹೆಚ್ಚಿನ ಚಳಿ ಗಾಳಿಯಿಂದ ಏಳುವ ಮರಳಿನ ಧೂಳಿನ ನಡುವೆ ಅತಿ ವೇಗದಲ್ಲಿ ಧೈರ್ಯ ಹಾಗೂ ಅತ್ಯುತ್ತಮ ಸಾಹಸ ಪ್ರದರ್ಶನ ಮೂಲಕ 10 ಹಂತಗಳಲ್ಲಿ ಡ್ರೈವರ್ ಹಾಗೂ ಕೋ ಡ್ರೈವರ್ ಆಗಿದ್ದ ಚೇತನ್ ಚಂಗಪ್ಪ ಜೋಡಿ ಅತಿ ಕಡಿಮೆ ಸಮಯದಲ್ಲಿ ಮುಗಿಸುವ ಮೂಲಕ ಪ್ರಥಮ ಸ್ಥಾನ ತಲುಪಿ ಪ್ರಥಮ ಸ್ಥಾನದ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡರು. ಕೊಡಗು ಚಾನಲ್ ನ್ಯೂಸ್, ಕರುಣ್ ಕಾಳಯ್ಯ. Cái đây mà